ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ನಟ ದರ್ಶನ್ ವಿರುದ್ಧದ ಬಹುಚರ್ಚಿತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅತ್ಯಂತ ಮಹತ್ವದ ಹಂತಕ್ಕೆ ನ್ಯಾಯಾಂಗ ಪ್ರಕ್ರಿಯೆ ಕಾಲಿಟ್ಟಿದೆ. ಬೆಂಗಳೂರು ನಗರದ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಡಿಸೆಂಬರ್ 17ರಿಂದ ಸಾಕ್ಷಿಗಳ ವಿಚಾರಣೆ ಅಧಿಕೃತವಾಗಿ ಆರಂಭ ಕೂಡ ಆಗಿದೆ. ಮೊದಲ ಸಾಕ್ಷಿಯಾಗಿ ವಿಟ್ನೆಸ್ ಬಾಕ್ಸ್ಗೆ ಬಂದಿದ್ದು ಮೃತ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ. ಕೋರ್ಟ್ ಒಳಗೆ ಒಂದು ಕಡೆ ಭಾವುಕ ಕ್ಷಣಗಳು, ಇನ್ನೊಂದು ಕಡೆ ಕಠಿಣ ಕಾನೂನು ಪ್ರಶ್ನೆಗಳು. ಪವಿತ್ರ ಗೌಡ ಪರ ವಕೀಲ ಬಾಲನ್ ನಡೆಸಿದ ಕ್ರಾಸ್ ಎಕ್ಸಾಮಿನೇಷನ್ ನಲ್ಲಿ ಮುಖ್ಯವಾಗಿ ಫೋಕಸ್ ಆಗಿದ್ದು ಒಂದು ಫೋನ್, ಒಂದು ಡಿವೈಸ್ ಮತ್ತು ಡಿಜಿಟಲ್ ಸಾಕ್ಷ್ಯ. ಇಂದು ನಡೆದಂತ ವಿಚಾರಣೆಯ ಸಂಪೂರ್ಣ ವಿವರ, ಕೋರ್ಟ್ ಒಳಗಿನ ವಾತಾವರಣ ಮತ್ತು ದರ್ಶನ್ ಪರ ವಕೀಲರ ತಂತ್ರದ ವಿಶ್ಲೇಷಣೆ ಇದೀಗ ನಮ್ಮ ವಿಶೇಷ ರಿಪೋರ್ಟ್ ನಲ್ಲಿ. ಒಂದು ಕೊಲೆ ಪ್ರಕರಣ, ಒಬ್ಬ ಸೂಪರ್ ಸ್ಟಾರ್ ಮತ್ತು ಒಂದು ಕಾಡಿಯಾಗಿರುವ ಮೊಬೈಲ್ ಫೋನ್. ನಟ ದರ್ಶನ್ ವಿರುದ್ಧದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೋರ್ಟ್ ರೂಮ್ನಲ್ಲೇ ಕತೆ ತೆರವು ಪಡೆದುಕೊಂಡಿದೆ. ಬೆಂಗಳೂರು 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ವಿಚಾರಣೆ ಆರಂಭವಾಗುತ್ತಿದ್ದಂತೆ ಮೊದಲ ಸಾಕ್ಷಿಯಾಗಿ ವಿಟ್ನೆಸ್ ಬಾಕ್ಸ್ಗೆ ಬಂದವರು ಮೃತ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ. ಭಾವುಕ ಕ್ಷಣಗಳ ನಡುವೆ ಪವಿತ್ರ ಗೌಡ ಪರ ವಕೀಲ ಬಾಲನ್ ಕೇಳಿದ ಪ್ರಶ್ನೆಗಳು ಒಂದೇ ಪಾಯಿಂಟ್ ಮೇಲೆ ಫೋಕಸ್ ಆಗಿದ್ವು. ಫೋನ್ ಗೆಲ್ಲಿದೆ, ಮಗನ ಕೊನೆಯ ಕರೆ, ಆ ಕಾಲ್ನ ದಾಖಲೆ ಮತ್ತು ಪೊಲೀಸರ ಬಳಿ ಇಲ್ಲದ ಒರಿಜಿನಲ್ ಮೊಬೈಲ್ ಡಿವೈಸ್, ಡಿಜಿಟಲ್ ಸಾಕ್ಷ್ಯವೇ ಈ ಕೇಸ್ನ ದಿಕ್ಕು ತೀರ್ಮಾನಿಸಬಹುದಾ ಅಥವಾ ಇದೇ ದರ್ಶನ್ ಪಾಲಿಗೆ ಕಾನೂನು ವರವಾಗಬಹುದಾ? ಕೋರ್ಟ್ ಒಳಗಿನ ಡ್ರಾಮಾಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಷ್ಟು ವಿಚಾರಣೆ ನಡೆಸುವಷ್ಟರಲ್ಲಿ ನ್ಯಾಯಾಲಯದ ಕಲಾಪದ ಅವಧಿ ಮುಗಿಯುತ್ತಾ ಬಂತು. ಆಗ ನ್ಯಾಯಾಧೀಶರು ವಿಚಾರಣೆಯನ್ನ ಡಿಸೆಂಬರ್ 18ಕ್ಕೆ ಮುಂದೂಡಲು ನಿರ್ಧರಿಸಿದ್ರು. ಆದರೆ ವಿಚಾರಣೆ ನಡೆಸುತ್ತಿದ್ದ ಬಾಲನ್ ಅವರು ಇನ್ನೂ 2 ಗಂಟೆಗಳ ವಿಚಾರಣೆ ನಡೆಸಬೇಕಾಗಿದೆ ಎಂದು ಹೇಳಿದ್ರು. ಇದಕ್ಕೆ ನ್ಯಾಯಾಧೀಶರು ಡಿಸೆಂಬರ್ 18ರ ಮಧ್ಯಾಹ್ನ 12:30 ಸುಮಾರಿಗೆ ವಿಚಾರಣೆ ಮುಂದುವರಿಸುವ ಸೂಚಿಸಿ ವಿಚಾರಣೆಯನ್ನ ಮುಂದೂಡಿದ್ರು. ವಿಟ್ನೆಸ್ ಬಾಕ್ಸ್ ನಲ್ಲಿ ನಿಂತು ಜಡ್ಜ್ ಎದುರು ಕ್ರಾಸ್ ಎಕ್ಸಾಮಿನೇಷನ್ಗೆ ಉತ್ತರ ಕೊಟ್ಟಿದ್ದಾರೆ. ಬಾಲನ್ ಅವರು ರೇಣುಕಾಸ್ವಾಮಿ ಕಾಣೆಯಾದಾಗಿನಿಂದ ಹಿಡಿದು ಮತ್ತೆ ಮಗ ಮೃತದೇಹ ನೋಡುವ ತನಕ ನಡೆದ ಘಟನೆಗಳ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸದ್ಯಕ್ಕೆ ಜೈಲು ಸೇರಿದ್ದಾರೆ. ಇತ್ತ ಹೊರಗಡೆ ಫ್ಯಾನ್ಸ್ ಡೆವಿಲ್ ಗೆಲ್ಲಿಸಿದ್ದಾರೆ. ಅತ್ತ ಕೋರ್ಟ್ ನಲ್ಲಿ ಈ ಕೇಸ್ನ ಟ್ರಯಲ್ ನಡೀತು. ಟ್ರಯಲ್ ನಲ್ಲಿ ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿ ಭಾಗಿಯಾಗಿದ್ರು. ಪವಿತ್ರ ಗೌಡ ಪರ ಲಾಯರ್ ಬಾಲನ್ ರೇಣುಕಾಸ್ವಾಮಿ ತಾಯಿಗೆ ಒಂದಷ್ಟು ಕ್ರಾಸ್ ಪ್ರಶ್ನೆಗಳನ್ನ ಕೇಳಿದ್ದಾರೆ. ರೇಣುಕಾಸ್ವಾಮಿ ಕಾಣೆಯಾದ ದಿನದಿಂದ ಅವರ ಮೃತದೇಹ ಪತ್ತೆಯಾದ ತನಕದ ಪ್ರತಿಯೊಂದು ಘಟನೆ ಇಂದು ಕೋರ್ಟ್ನಲ್ಲಿ ಚರ್ಚೆಯಾಯಿತು. ಮೊದಲ ದಿನದ ವಿಚಾರಣೆಯಲ್ಲಿ ಏನ್ ಕೇಳಲಾಯಿತು, ಏನ್ ಉತ್ತರ ಬಂದಿತ್ತು ಮತ್ತು ಇದರ ಕಾನೂನಾತ್ಮಕ ಅರ್ಥವೇನು ಒಂದೊಂದಾಗಿ ನೋಡ್ತಾ ಹೋಗೋಣ. ಡಿಸೆಂಬರ್ 17 ಮಧ್ಯಾಹ್ನ 4:30 ಸುಮಾರಿಗೆ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಸಾಕ್ಷಿ ವಿಚಾರಣೆ ಆರಂಭವಾಯಿತು. ಮೊದಲ ಸಾಕ್ಷಿ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ. ಪವಿತ್ರ ಗೌಡ ಪರ ವಕೀಲರಾದ ಬಾಲನ್ ಕ್ರಾಸ್ ಎಕ್ಸಾಮಿನೇಷನ್ ಆರಂಭಿಸುತ್ತಲೇ ನೇರವಾಗಿ ಪ್ರಶ್ನೆ ಕೇಳಿದ್ರು. ನಿಮ್ಮ ಮಗ ನಾಪತ್ತೆಯಾಗುವ ಮುನ್ನ ನಿಮ್ಮನ್ನು ಫೋನ್ ಮೂಲಕ ಸಂಪರ್ಕಿಸಿದ್ದಾನಾ? ಅದಕ್ಕೆ ರತ್ನಪ್ರಭಾ ಉತ್ತರ, ಹೌದು, ಮನೆಗೆ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ದ. ಆದ್ರೆ ಇಲ್ಲೇ ವಕೀಲ್ ಬಾಲನ್ ಒಂದು ಡಾಕ್ಯುಮೆಂಟ್ ಮುಂದಿಟ್ರು. ಪೊಲೀಸರಿಗೆ ನೀಡಿದ್ದ 4 ಪುಟಗಳ ಹೇಳಿಕೆ, ನಿಮ್ಮ ಮಗ 4 ಸ್ನೇಹಿತರ ಜೊತೆಗೆ ಊಟಕ್ಕೆ ಹೋಗುತ್ತಿದ್ದೇನೆ ಅಂತ ಹೇಳಿದ್ದಾನೆ ಅಂತ ನೀವು ಹೇಳಿಕೆ ಕೊಟ್ಟಿದ್ರಿ, ಇದು ಸರಿಯಲ್ವೇ ಎಂದು ಪ್ರಶ್ನಿಸಿದ್ರು. ಅದಕ್ಕೆ ರತ್ನಪ್ರಭಾ ಸ್ಪಷ್ಟವಾಗಿ ಹೇಳಿದ್ರು, ನಾನು ಹಾಗೆ ಹೇಳಲಿಲ್ಲ. ಈ ಹಂತದಲ್ಲಿ ಕೋರ್ಟ್ನಲ್ಲಿ ಒಂದು ಕ್ಷಣ ಮೌನ ಆವರಿಸಿತ್ತು. ಮುಂದಿನ ಪ್ರಶ್ನೆ, ಫೋನ್ ಪರಿಶೀಲನೆ. ನಿಮ್ಮ ಫೋನ್ ಅನ್ನು ಪೊಲೀಸರು ಪರಿಶೀಲಿಸಿದ್ದಾರೆ ಎಂದು ಬಾಲನ್ ಕೇಳಿದಾಗ ರತ್ನಪ್ರಭಾ ಉತ್ತರ, ಇಲ್ಲ, ಪರಿಶೀಲಿಸಿಲ್ಲ. ಇದೇ ಹಂತದಿಂದ ವಿಚಾರಣೆ ಸಂಪೂರ್ಣವಾಗಿ ಮೊಬೈಲ್ ಫೋನ್ ದಿಕ್ಕಿಗೆ ತಿರುಗಿತು. ಬಾಲನ್ ಮುಂದುವರಿದ ಪ್ರಶ್ನೆ, ನಿಮ್ಮ ಮಗ ಕೆಲಸಕ್ಕೆ ಯೂನಿಫಾರ್ಮ್ ಹಾಕಿಕೊಂಡು ಹೋಗುತ್ತಿದ್ದಾನಾ? ರತ್ನಪ್ರಭಾ ಉತ್ತರ, ಪ್ರತಿದಿನ ಹಾಕ್ತಿದ್ದ, ಆದ್ರೆ ಶನಿವಾರ ಹಾಕ್ತಿರ್ಲಿಲ್ಲ. ಗಮನಿಸಬೇಕಾದ ಅಂಶ, ರೇಣುಕಾಸ್ವಾಮಿ ನಾಪತ್ತೆಯಾಗಿದ್ದ ದಿನ ಶನಿವಾರ. ಮತ್ತೊಂದು ಪ್ರಮುಖ ಪ್ರಶ್ನೆ, ಚಿತ್ರದುರ್ಗದ ಬಾಲಾಜಿ ಬಾರ್, ಅವರು ಆ ಬಾರ್ಗೆ ಪದೇ ಪದೇ ಹೋಗುತ್ತಿದ್ದಾರಾ ಎಂದಾಗ ರತ್ನಪ್ರಭಾ ಸ್ಪಷ್ಟವಾಗಿ ಹೇಳಿದ್ರು, ನನ್ನ ಮಗ ಯಾವತ್ತೂ ಬಾರ್ಗೆ ಹೋದವನಲ್ಲ. ಇದಾದ ಬಳಿಕ
ಚಿನ್ನದ ಚೈನ್ ಮತ್ತು ಉಂಗುರ ವಿಚಾರ. ನಿಮ್ಮ ಮಗನ ಕೊರಳಲ್ಲಿ ಚೈನ್ ಇತ್ತ? ಪೊಲೀಸರು ಅದನ್ನು ನಿಮಗೆ ಹಸ್ತಾಂತರಿಸಿದ್ದಾರಾ? ಇದಕ್ಕೆ ಉತ್ತರ ಇಲ್ಲ. ಆದರೆ ಮತ್ತೊಂದು ಹಂತದಲ್ಲಿ ರತ್ನಪ್ರಭಾ ಹೇಳಿದ್ದು, ನಾನು ಶವ ನೋಡಿದಾಗ ಚೈನ್ ಮತ್ತು ಉಂಗುರ ಇದ್ದದ್ದು ನೋಡಿದ್ದೇನೆ. ಈ ವೇಳೆ ಕೋರ್ಟ್ ಸಿಬ್ಬಂದಿ ಚಿನ್ನದ ಚೈನ್ ಮತ್ತು ಉಂಗುರವನ್ನು ನ್ಯಾಯಾಧೀಶರ ಮುಂದೆ ಪ್ರದರ್ಶಿಸಿದ್ದರು. ಪದೇ ಪದೇ ಫೋನ್ ಬಗ್ಗೆ ಬಾಲನ್ ಪ್ರಶ್ನೆ ಎತ್ತಿದ್ದಾರೆ. ಯಾಕೆ ಆ ಪ್ರಶ್ನೆ ಗೊತ್ತಾ? ಪೊಲೀಸರಿಗೆ ರೇಣುಕಾಸ್ವಾಮಿಯ ಒರಿಜಿನಲ್ ಫೋನ್ ಡಿವೈಸ್ ಸಿಕ್ಕೇ ಇಲ್ಲ. ಅವನನ್ನ ಕೊಂದು ಮೋರಿಕೆ ಎಸೆದಿದ್ರು ಎನ್ನಲಾಗ್ತಿದೆ. ಸೆನ್ನಿಂದ ರಿಟ್ರೈವ್ ಮಾಡಿ ತೆಗೆದ ಮೆಸೇಜ್ಗಳ ಸ್ಕ್ರೀನ್ ಶಾಟ್ ಮಾತ್ರವೇ ಪೊಲೀಸರ ಬಳಿ ಇದೆಯಾ? ಹಾಗಾದ್ರೆ ಒರಿಜಿನಲ್ ಮೆಸೇಜ್ ಎಲ್ಲಿ ಅನ್ನೋದು ದರ್ಶನ್ ಟೀಮ್ ಪರ ವಕೀಲರ ವಾದದಂತೆ ಕಾಣ್ತಿದೆ. ಆ ಒರಿಜಿನಲ್ ಡಿವೈಸ್ ಇಲ್ಲದ ಪಾಯಿಂಟ್ ದರ್ಶನ್ ಪಾಲಿಗೆ ವರವಾಗಬಹುದು. ಹಾಗಾಗಿಯೇ ಬಾಲನ್ ಇದು ಪೊಲೀಸರ ಕಲ್ಪಿತ ಸಾಕ್ಷಿ ಎಂದೇ ವಾದ ಮಂಡಿಸಲಿದ್ದಾರೆ. ಫೋನ್ ಮೊದಲೇ ಕಳೆದು ಹೋಗಿತ್ತಾ? ಪೊಲೀಸರ ಕೈಗೆ ಸಿಕ್ಕಿದ್ರು ಅದನ್ನ ಕೋರ್ಟ್ ಮುಂದಿಟ್ಟಿಲ್ಲವೇ ಅನ್ನೋ ಅನುಮಾನ ಮೂಡಿಸುವ ಧಾಟಿಯಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ನಡೀತಿದೆ. ಭೌತಿಕವಾಗಿ ಫೋನ್ ಸಿಗದೆ ಡಿಜಿಟಲ್ ಎವಿಡೆನ್ಸ್ ಅನ್ನ ಹೇಗೆ ಪರಿಗಣಿಸುವುದಕ್ಕೆ ಸಾಧ್ಯ ಅನ್ನೋ ಕಾನೂನಾತ್ಮಕ ಪ್ರಶ್ನೆಯನ್ನ ಬಾಲನ್ ಮುದ್ದಿಡ್ತಿದ್ದಾರೆ. ಇದೊಂದು ರಾಜಕೀಯ ಪ್ರೇರಿತ ಕೇಸ್ ಅನ್ನೋ ಧಾಟಿಯಲ್ಲೂ ಬಾಲನ್ ವಾದದ ರೀತಿ ಕಾಣ್ತಿದೆ. ಕ್ರಾಸ್ ಎಕ್ಸಾಮಿನೇಷನ್ನ ಅತ್ಯಂತ ಸಂವೇದನಶೀಲ ಕ್ಷಣ. ವಕೀಲ ಬಾಲನ್ ನೇರವಾಗಿ ಕೇಳಿದ ಪ್ರಶ್ನೆ, ನೀವಿಲ್ಲಿಗೆ ಬಂದಿರೋದು ಯಾವುದೋ ರಾಜಕೀಯ ಪಿತೂರಿಯಿಂದ ಅಲ್ಲವೇ? ಯಾರು ನಿಮಗೆ ಹೇಳಿಕೊಟ್ಟು ಕಳಿಸಿದ್ದಾರೆ ಅಲ್ವಾ? ಈ ಪ್ರಶ್ನೆಗೆ ರತ್ನಪ್ರಭಾ ಧೈರ್ಯವಾಗಿ ಉತ್ತರಿಸಿದ್ರು, ಖಂಡಿತ ಇಲ್ಲ. ನನ್ನ ಮಗನ ಸಾವಿಗೆ ನ್ಯಾಯ ಕೇಳೋಕೆ ಬಂದಿದ್ದೇನೆ. ಕೋರ್ಟ್ನಲ್ಲಿ ಭಾವುಕ ವಾತಾವರಣ ನಿರ್ಮಾಣವಾಯಿತು. ಇಲ್ಲಿ ಪ್ರಶ್ನೆ ಏನಂದ್ರೆ, ಬಾಲನ್ ಯಾಕೆ ಪದೇ ಪದೇ ಫೋನ್ ವಿಚಾರ ಎತ್ತುತ್ತಿದ್ದಾರೆ? ಕಾರಣ ಒಂದೇ, ರೇಣುಕಾಸ್ವಾಮಿಯ ಒರಿಜಿನಲ್ ಮೊಬೈಲ್ ಫೋನ್ ಪೊಲೀಸರಿಗೆ ಸಿಕ್ಕೇ ಇಲ್ಲ. ಅಷ್ಟಕ್ಕೂ ಪೊಲೀಸರ ಬಳಿ ಇರುವುದೇನು? ಸಿಮ್ ಕಾರ್ಡ್ನಿಂದ ರಿಟ್ರೈವ್ ಮಾಡಲಾಗಿದೆ ಎನ್ನಲಾದ ಮೆಸೇಜ್ಗಳ ಸ್ಕ್ರೀನ್ ಶಾಟ್ಗಳು. ಇಲ್ಲೇ ದರ್ಶನ್ ತಂಡದ ಕಾನೂನು ತಂತ್ರ ಶುರುವಾಗುತ್ತೆ. ಒರಿಜಿನಲ್ ಡಿವೈಸ್ ಇಲ್ಲದೆ ಡಿಜಿಟಲ್ ಸಾಕ್ಷ್ಯವನ್ನು ಕೋರ್ಟ್ ಹೇಗೆ ಒಪ್ಪಿಕೊಳ್ಳುತ್ತದೆ? ಫೋನ್ ಕಳೆದು ಹೋಗಿತ್ತಾ ಅಥವಾ ಪೊಲೀಸರ ಕೈಗೆ ಸಿಕ್ಕಿದ್ರು ಕೋರ್ಟ್ ಮುಂದೆ ತರುವಲ್ಲಿ ವಿಫಲರಾಗಿದ್ರ? ಡಿಜಿಟಲ್ ಎವಿಡೆನ್ಸ್ ಮ್ಯಾನಿಪುಲೇಷನ್ ಸಾಧ್ಯತೆ ಇರಲೇ ಇಲ್ವಾ? ಇದು ಪೊಲೀಸರ ಕಲ್ಪಿತ ಸಾಕ್ಷಿ ಎನ್ನುವ ವಾದವನ್ನು ಬಾಲನ್ ಮುಂದಿಟ್ಟಿದ್ದಾರೆ. ಕೊನೆಯದಾಗಿ ಇದು ರಾಜಕೀಯ ಪ್ರೇರಿತ ಕೇಸ್ ಎನ್ನುವ ದಿಕ್ಕಿನಲ್ಲಿ ಡಿಫೆನ್ಸ್ ತಂತ್ರ ಸಾಗುತ್ತಿದೆ. ಕೋರ್ಟ್ನಲ್ಲಿ ನಡೆದ ಮೊದಲ ದಿನದ ವಿಚಾರಣೆಯಿಂದ ಒಂದು ವಿಷಯ ಸ್ಪಷ್ಟವಾಗಿದೆ. ಈ ಪ್ರಕರಣ ಭಾವನೆಗಳಿಗಿಂತ ಹೆಚ್ಚು ಕಾನೂನು ಲೆಕ್ಕಾಚಾರಗಳ ಮೇಲೆ ನಿಂತಿದೆ. ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರ ಸಾಕ್ಷ್ಯದಲ್ಲಿ ನೋವು ಸ್ಪಷ್ಟವಾಗಿದ್ರು. ಕ್ರಾಸ್ ಎಕ್ಸಾಮಿನೇಷನ್ ನಲ್ಲಿ ಎತ್ತಲಾದ ಪ್ರಶ್ನೆಗಳು ಸಂಪೂರ್ಣವಾಗಿ ಟೆಕ್ನಿಕಲ್ ಅಂಶಗಳತ್ತ ತಿರುಗಿವೆ. ವಿಶೇಷವಾಗಿ ಪದೇ ಪದೇ ಎತ್ತಲಾಗುತ್ತಿರುವ ಒಂದು ಪ್ರಶ್ನೆ, ರೇಣುಕಾಸ್ವಾಮಿಯ ಒರಿಜಿನಲ್ ಮೊಬೈಲ್ ಫೋನ್ ಎಲ್ಲಿದೆ? ಫೋನ್ ಇಲ್ಲದೆ ಸಿಮ್ನಿಂದ ರಿಟ್ರೈವ್ ಮಾಡಲಾಗಿದೆ ಎನ್ನಲಾದ ಮೆಸೇಜ್ಗಳ ಸ್ಕ್ರೀನ್ ಶಾಟ್ಗಳನ್ನ ನ್ಯಾಯಾಲಯ ಎಷ್ಟು ಮಟ್ಟಿಗೆ ನಂಬುತ್ತದೆ ಎಂಬುದೇ ಈ ಟ್ರಯಲ್ನ ಮೊದಲ ದೊಡ್ಡ ಪರೀಕ್ಷೆಯಾಗಲಿದೆ. ಮೊದಲ ದಿನದ ವಿಚಾರಣೆಯಲ್ಲಿ ಕೇಸ್ ಯಾವ ದಿಕ್ಕಿಗೆ ಸಾಗಬಹುದು ಎನ್ನುವ ಸುಳಿವು ಸಿಕ್ಕಿದೆ. ಡಿಫೆನ್ಸ್ ಪರ ವಕೀಲರು ಈ ಹಂತದಲ್ಲಿ ಒಂದು ಸ್ಪಷ್ಟ ತಂತ್ರವನ್ನು ಮುಂದಿಟ್ಟಿದ್ದಾರೆ. ಭೌತಿಕವಾಗಿ ಮೊಬೈಲ್ ಡಿವೈಸ್ ಸಿಕ್ಕಿಲ್ಲ, ಫೋನ್ ಕಳೆದು ಹೋಗಿತ್ತು, ನಾಶಪಡಿಸಲಾಯಿತು ಅಥವಾ ಪೊಲೀಸರ ಕೈಗೆ ಸಿಕ್ಕಿದ್ದರೂ ಕೋರ್ಟ್ ಮುಂದೆ ತರುವಲ್ಲಿ ವಿಫಲರಾಗಿದ್ರು ಎಂಬ ಅನುಮಾನವನ್ನು ಹುಟ್ಟುಹಾಕುವ ಪ್ರಯತ್ನ ನಡೆಸಿದೆ. ಡಿಜಿಟಲ್ ಸಾಕ್ಷ್ಯವನ್ನು ಮ್ಯಾನಿಪುಲೇಟ್ ಮಾಡುವ ಸಾಧ್ಯತೆ ಇದೆ ಎಂಬ ವಾದವು ಇದೇ ಹಿನ್ನೆಲೆಯಲ್ಲಿ ಎತ್ತಲಾಗುತ್ತಿದೆ. ಇದರಿಂದಾಗಿ ನಟ ದರ್ಶನ್ ಪರವಾಗಿ ಈ ಮಿಸ್ಸಿಂಗ್ ಫೋನ್ ಪಾಯಿಂಟ್ ಮುಂದಿನ ದಿನಗಳಲ್ಲಿ ಪ್ರಮುಖ ಕಾನೂನು ಅಸ್ತ್ರವಾಗುವ ಸಾಧ್ಯತೆ ಈಗಾಗಲೇ ಕಾಣಿಸ್ತಿದೆ. ಆದ್ರೆ ಈ ಕೇಸ್ ಕೇವಲ ಕಾನೂನು ತಂತ್ರಗಳ ಹೋರಾಟವಲ್ಲ, ಇದು ಒಬ್ಬ ಮಗನನ್ನು ಕಳೆದುಕೊಂಡ ಕುಟುಂಬದ ನ್ಯಾಯದ ಕೂಗಿಗಾಗಿಯೂ ಉಳಿದಿದೆ. ಕೋರ್ಟ್ನಲ್ಲಿ ಕೇಳಿ ಬಂದ ಇದು ರಾಜಕೀಯ ಪಿತೂರಿ ಅಲ್ಲ, ನನಗೆ ನನ್ನ ಮಗನ ಸಾವಿಗೆ ನ್ಯಾಯ ಬೇಕು ಎನ್ನುವ ತಾಯಿಯ ಮಾತುಗಳು ಪ್ರಕರಣದ ಭಾವನಾತ್ಮಕ ಕೇಂದ್ರವನ್ನ ನೆನಪಿಸುತ್ತವೆ. ಡಿಸೆಂಬರ್ 18 ಮತ್ತೆ ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ. 12:30ಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಮುಂದುವರಿಯಲಿದೆ. ಪ್ರಶ್ನೆಗಳು ಇನ್ನಷ್ಟು ತೀವ್ರವಾಗಲಿವೆ. ಈ ಟ್ರಯಲ್ ನಲ್ಲಿ ಸತ್ಯ ಗಟ್ಟಿಯಾಗುತ್ತೋ ಅಥವಾ ಸಂಶಯವೇ ಮೇಲುಗೈ ಸಾಧಿಸುತ್ತೋ ಅನ್ನೋದನ್ನ ನ್ಯಾಯಾಲಯದ ಮುಂದಿನ ದಿನಗಳು ನಿರ್ಧರಿಸಲಿವೆ. ಇಡೀ ರಾಜ್ಯ ಈಗ
ಕೋರ್ಟ್ನ ಮುಂದಿನ ಹೆಜ್ಜೆಗಳತ್ತ ಕಣ್ಣಿಟ್ಟಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.